ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಟೀಸರ್ ಎಲ್ಲ ನೋಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಮೇಲೆ ನಾನು ನಮ್ಮ ಅನಿಲ್ ಕುಂಬ್ಳೆ ಸರ್ ಹಾಗೂ ಅಶ್ವಿನಿ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ಪಿಕ್ಚರ್ಗಳು ನೋಡ್ಕೊಂಡೆ ನಾನು ಬೆಳೆದಿರೋನು. ಅವ್ರು ನನಗೆ ತುಂಬಾ ದೊಡ್ಡ ಇನ್ಸ್ಪಿರೇಷನು. ಆಮೇಲೆ ಮ್ಯಾಮ್ ಕೂಡ ಎಷ್ಟೊಂದು ಹಲವಾರು ಕಲಾವಿದರಿಗೆ ಈಗ ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ. ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಅನಿಲ್ ಕುಂಬ್ಳೆ ಸರ್ ನಾನು ಅದೇ ಚಿಕ್ಕ ವಯಸ್ಸಲ್ಲಿ ಮ್ಯಾಮ್ ಹೇಳ್ದಂಗೆ ನಾನು ಒಂದು ಸಂತೂರ್ ಆಡ್ ಮಾಡಿದ್ದೆ. ಆ ಟೈಮಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ರು ಆ ಟೈಮಲ್ಲಿ. ಸೊ ಸರ್ ನನ್ ನೆನಪಿಲ್ಲೇ ಇರ್ಬೋದು, ಬಟ್ ನನಗೆ ಅವ್ರದ್ದು ಒಂದು ಆಟೋಗ್ರಾಫ್ ಬೇಕಿತ್ತು. ಸೊ ಆ ಟೈಮಲ್ಲಿ ನಾನು ಫೋಟೋ ಟಿ ಶರ್ಟ್ ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿರ್ಲಿಲ್ಲ. ಸೊ ಅಯ್ಯೋ ಸರ್ ಹೊಟ್ಟೋಗ್ಬಿಡ್ತಾರೆ ಅಂತ ನಾನು ಹಂಗೆ ಡೈರೆಕ್ಟ್ ನನ್ನ ಶರ್ಟ್ ತೆಗ್ಬಿಟ್ಟು ಬನಿಯನ್ ಸೈನ್ ಮಾಡಿಸ್ಕೊಂಡಿದ್ದೆ. ಆ ಬನಿಯನ್ ನಾನು ಇವತ್ತವರೆಗೂ ಇಟ್ಕೊಂಡಿದ್ದೀನಿ ಸರ್, ಅದನ್ನ ಒಂಥರ ಮೊಮೆಂಟೋ ಆಗಿ. ಸೊ ಇವತ್ತು ಸರ್ ಬಂದು ನಮ್ಮ ಚಿತ್ರದ ಪ್ರೀ ಟೀಸರ್ ಲಾಂಚ್ಗೆ ಸಪೋರ್ಟ್ ಕೊಡ್ತಾರೆ, ತುಂಬಾ ಖುಷಿ ಆಗ್ತಾ ಇದೆ. ನಾನು ಅದೇ ಜಾಸ್ತಿ ಹೇಳಲ್ಲ, ಬಟ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಟೀಸರ್ ಎಲ್ಲ ನೋಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಮೇಲೆ ನಾನು ನಮ್ಮ ಅನಿಲ್ ಕುಂಬ್ಳೆ ಸರ್ ಹಾಗೂ ಅಶ್ವಿನಿ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ಪಿಕ್ಚರ್ಗಳು ನೋಡ್ಕೊಂಡೆ ನಾನು ಬೆಳೆದಿರೋನು. ಅವ್ರು ನನಗೆ ತುಂಬಾ ದೊಡ್ಡ ಇನ್ಸ್ಪಿರೇಷನು. ಆಮೇಲೆ ಮ್ಯಾಮ್ ಕೂಡ ಎಷ್ಟೊಂದು ಹಲವಾರು ಕಲಾವಿದರಿಗೆ ಈಗ ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ. ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಅನಿಲ್ ಕುಂಬ್ಳೆ ಸರ್ ನಾನು ಅದೇ ಚಿಕ್ಕ ವಯಸ್ಸಲ್ಲಿ ಮ್ಯಾಮ್ ಹೇಳ್ದಂಗೆ ನಾನು ಒಂದು ಸಂತೂರ್ ಆಡ್ ಮಾಡಿದ್ದೆ. ಆ ಟೈಮಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ರು ಆ ಟೈಮಲ್ಲಿ. ಸೊ ಸರ್ ನನ್ ನೆನಪಿಲ್ಲೇ ಇರ್ಬೋದು, ಬಟ್ ನನಗೆ ಅವ್ರದ್ದು ಒಂದು ಆಟೋಗ್ರಾಫ್ ಬೇಕಿತ್ತು. ಸೊ ಆ ಟೈಮಲ್ಲಿ ನಾನು ಫೋಟೋ ಟಿ ಶರ್ಟ್ ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿರ್ಲಿಲ್ಲ. ಸೊ ಅಯ್ಯೋ ಸರ್ ಹೊಟ್ಟೋಗ್ಬಿಡ್ತಾರೆ ಅಂತ ನಾನು ಹಂಗೆ ಡೈರೆಕ್ಟ್ ನನ್ನ ಶರ್ಟ್ ತೆಗ್ಬಿಟ್ಟು ಬನಿಯನ್ ಸೈನ್ ಮಾಡಿಸ್ಕೊಂಡಿದ್ದೆ. ಆ ಬನಿಯನ್ ನಾನು ಇವತ್ತವರೆಗೂ ಇಟ್ಕೊಂಡಿದ್ದೀನಿ ಸರ್, ಅದನ್ನ ಒಂಥರ ಮೊಮೆಂಟೋ ಆಗಿ. ಸೊ ಇವತ್ತು ಸರ್ ಬಂದು ನಮ್ಮ ಚಿತ್ರದ ಪ್ರೀ ಟೀಸರ್ ಲಾಂಚ್ಗೆ ಸಪೋರ್ಟ್ ಕೊಡ್ತಾರೆ, ತುಂಬಾ ಖುಷಿ ಆಗ್ತಾ ಇದೆ. ನಾನು ಅದೇ ಜಾಸ್ತಿ ಹೇಳಲ್ಲ, ಬಟ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಟೀಸರ್ ಎಲ್ಲ ನೋಡಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಮೇಲೆ ನಾನು ನಮ್ಮ ಅನಿಲ್ ಕುಂಬ್ಳೆ ಸರ್ ಹಾಗೂ ಅಶ್ವಿನಿ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ಪಿಕ್ಚರ್ಗಳು ನೋಡ್ಕೊಂಡೆ ನಾನು ಬೆಳೆದಿರೋನು. ಅವ್ರು ನನಗೆ ತುಂಬಾ ದೊಡ್ಡ ಇನ್ಸ್ಪಿರೇಷನು. ಆಮೇಲೆ ಮ್ಯಾಮ್ ಕೂಡ ಎಷ್ಟೊಂದು ಹಲವಾರು ಕಲಾವಿದರಿಗೆ ಈಗ ಸಪೋರ್ಟ್ ಮಾಡಿ ಬೆಳೆಸಿದ್ದಾರೆ. ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಅನಿಲ್ ಕುಂಬ್ಳೆ ಸರ್ ನಾನು ಅದೇ ಚಿಕ್ಕ ವಯಸ್ಸಲ್ಲಿ ಮ್ಯಾಮ್ ಹೇಳ್ದಂಗೆ ನಾನು ಒಂದು ಸಂತೂರ್ ಆಡ್ ಮಾಡಿದ್ದೆ. ಆ ಟೈಮಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ರು ಆ ಟೈಮಲ್ಲಿ. ಸೊ ಸರ್ ನನ್ ನೆನಪಿಲ್ಲೇ ಇರ್ಬೋದು, ಬಟ್ ನನಗೆ ಅವ್ರದ್ದು ಒಂದು ಆಟೋಗ್ರಾಫ್ ಬೇಕಿತ್ತು. ಸೊ ಆ ಟೈಮಲ್ಲಿ ನಾನು ಫೋಟೋ ಟಿ ಶರ್ಟ್ ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿರ್ಲಿಲ್ಲ. ಸೊ ಅಯ್ಯೋ ಸರ್ ಹೊಟ್ಟೋಗ್ಬಿಡ್ತಾರೆ ಅಂತ ನಾನು ಹಂಗೆ ಡೈರೆಕ್ಟ್ ನನ್ನ ಶರ್ಟ್ ತೆಗ್ಬಿಟ್ಟು ಬನಿಯನ್ ಸೈನ್ ಮಾಡಿಸ್ಕೊಂಡಿದ್ದೆ. ಆ ಬನಿಯನ್ ನಾನು ಇವತ್ತವರೆಗೂ ಇಟ್ಕೊಂಡಿದ್ದೀನಿ ಸರ್, ಅದನ್ನ ಒಂಥರ ಮೊಮೆಂಟೋ ಆಗಿ. ಸೊ ಇವತ್ತು ಸರ್ ಬಂದು ನಮ್ಮ ಚಿತ್ರದ ಪ್ರೀ ಟೀಸರ್ ಲಾಂಚ್ಗೆ ಸಪೋರ್ಟ್ ಕೊಡ್ತಾರೆ, ತುಂಬಾ ಖುಷಿ ಆಗ್ತಾ ಇದೆ. ನಾನು ಅದೇ ಜಾಸ್ತಿ ಹೇಳಲ್ಲ, ಬಟ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.